Hello aspirants, welcome to Statecraft IAS Academy. ಸಂಡೇ ಹೈದರಾಬಾದ್ ಕರ್ನಾಟಕ ರೀಜನ್ಗೆ KE ಅವರು ನಡೆಸುವಂಥ FDA ಎಕ್ಸಾಮ್ ಆಗಿದೆ. FDA ಎಕ್ಸಾಮ್, ಈ FDA ಎಕ್ಸಾಮ್ದು ಜನರಲ್ ಸ್ಟಡೀಸ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದಾಗ ನಾವೀಗೇನು ಕರ್ನಾಟಕ ಹ್ಯಾಂಡ್ಬುಕ್ ಸಿರೀಸ್ ರನ್ ಮಾಡ್ತಾಯಿದ್ದೀವಿ, ಆ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನಾವು ಅನಾಲಿಸಿಸ್ ಮಾಡಿದರೆ ನಾನು ನಿಮಗೆ ಕ್ಲಾಸ್ ಒನ್ನಲ್ಲೇ ಹೇಳ್ದಂಗೆ 15 ಕ್ವಶನ್ಸ್ ನಿಮಗೆ ಈ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ಎಡ್ಜ್ ಸಿಗುತ್ತೆ ಅಂತ ಹೇಳಿದ್ದೆ. 15 ಕ್ವಶನ್ಸು ಈ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ನಿಮಗೆ ಎಡ್ಜ್ ಸಿಗುತ್ತೆ ಅಂತ ಹೇಳಿದ್ದೆ. ಈ 15 ಕ್ವಶನ್ಸೇ ಬಂದಿದೆ. ಈ ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸ್ ನಾವೇನು ಮಾಡ್ತಿದ್ದೀವಿ, ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ನಾವು ಸೀರೀಸ್ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇದೇ ಹ್ಯಾಂಡ್ಬುಕ್ಕಲ್ಲೇ ಎಷ್ಟು ಕ್ವಶನ್ಸ್ ಇದೆ ಅಂತ ನಾವು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಸೊ ಅಂದರೆ ನಮ್ಗೆ ಈಗ ನಾವು ಮಾಡ್ತಿರೋ ಪ್ರೊಸೆಸ್ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಈಗ ಯಾವ್ದ್ಯಾವ್ದು ಕ್ವಶನ್ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ಪಿಕ್ ಆಗಿದೆ ಅಂತ ನೋಡೋಣ ಒಂದು ಸಾರಿ ಕ್ವಿಕ್ಕಾಗಿ, ಸೊ ದ್ಯಾಟ್ ನಿಮ್ಗೆ ಈ ಕೋರ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ವಿಲ್ ಸ್ಟಾರ್ಟ್. ಇಲ್ಲಿ ನೋಡಿ, ಮೊದಲನೇ ಕ್ವಶನ್ ಏನಿದೆ ಅಂದರೆ 28ನೇ ಕ್ವಶನ್ ಇದೆ. ಇದು ಏನಂತ, ಮೈಸೂರು ದಿವಾನರ ಹೆಸರುಗಳನ್ನು ಸರಿಯಾದ ಅನುಕ್ರಮಣೆಯಲ್ಲಿ ಜೋಡಿಸಿರಿ ಅಂತ ಹೇಳಿದ್ದಾರೆ. ಇದನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಜೋಡಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಕರ್ನಾಟಕ ಹಿಸ್ಟ್ರಿ ಓದಬೇಕಾದ್ರೆ ಇದನ್ನು ಓದಿರ್ತೀರ. ನೀವು ಇದನ್ನು ಓದಿರ್ತೀರ. ನಾನು ಹ್ಯಾಂಡ್ಬುಕ್ ಸಿರೀಸ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಹಿಸ್ಟ್ರೀಲಿ ಓದಿರ್ತೀರ. ಬಟ್ ಆದರೆ ಇನ್ನೂ ಸ್ಪೆಸಿಫಿಕ್ಕಾಗಿ ರಿವಿಷನ್ ಮಾಡೋ ಥರ ನೀವು ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಓದ್ಬೋದು ಅಂತ ಹೇಳಿದ್ದೆ ನಾನು. ಇಲ್ಲಿ ಮೋಸ್ಟ್ ಆಫ್ ದ ಕನ್ಫ್ಯೂಷನ್ ಏನಿದೆ ಗೊತ್ತಾ, ಈ ಕ್ವಶನಲ್ಲಿ ಎನ್ ಮಾಧವರಾವ್, VP ಮಾಧವರಾವ್ ನಾವು ಡಿಸ್ಟಿಂಗ್ವಿಷ್ ಮಾಡಿ ಓದಿರಲ್ಲ. ಇವ್ರು ಫಸ್ಟ್ ಬಂದ್ರ ಅಂತ. ಇದರಲ್ಲಿ ಅನಾಲಿಸಿಸ್ ಮಾಡಿ ಆನ್ಸರ್ ಕೂಡ ಹಾಕ್ಬೋದು. ಏನಂದರೆ ಎಲ್ರಿಗೂ ಗೊತ್ತಿರುತ್ತೆ, ವಿಶ್ವೇಶ್ವರಯ್ಯನವ್ರು ಆದಮೇಲೆ ಮಿರ್ಜಾ ಇಸ್ಮಾಯಿಲ್ ಅವ್ರು ಬಂದಿದ್ದು ಅಂತ. ಸೊ ಮಿರ್ಜಾ ಇಸ್ಮಾಯಿಲ್ ಅವ್ರು ಫಸ್ಟಿಗೆ ಎಲ್ಲೆಲ್ಲಿದ್ದಾರೆ ಅದು ಆಪ್ಷನ್ ಎಲಿಮಿನೇಟ್ ಆಗಿಬಿಡುತ್ತೆ. ಇದು ನೋಡಿ, ಮಿರ್ಜಾ ಇಸ್ಮಾಯಿಲ್ ಅವ್ರು ಫಸ್ಟಿಗಿದ್ದಾರೆ, ಆಮೇಲೆ ವಿಶ್ವೇಶ್ವರಯ್ಯನವರು ಇದ್ದಾರೆ. ಈ ಥರ ಇದೊಂದು ಆಪ್ಷನ್ ಎಲಿಮಿನೇಟ್ ಆಯಿತು. ಆ ಥರ ನಾವು ಎಲಿಮಿನೇಷನ್ ಥ್ರೂ 1 ಅಥವಾ 2 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಬಟ್ ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ ಮಾಡಬೇಕಾದ್ರೆ ಮೈಸೂರು ಒಡೆಯರ್ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ ಅಂತ ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೆ. ಮೈಸೂರು ಒಡೆಯರಿಂದ ಇಲ್ವಾ ದಿವಾನರ ಮೇಲೆ ಇಲ್ಲ ನಿಮಗೆ ಕಮಿಷನರ್ಗಳ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಈ ಕ್ವಶನ್ ನೋಡಿ, ಇದೇ ಥರ ಇಲ್ಲಿ ಇದ್ರದ್ದು ಕರ್ನಾಟಕ ಹ್ಯಾಂಡ್ಬುಕ್ದು ಒಂದು ಸ್ನಿಪ್ಪೆಟ್ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ನೋಡಿ, ದಿವಾನ್ PN ಕೃಷ್ಣಮೂರ್ತಿ ಅಂತಿದೆ. ಇದು ಇವ್ರದ್ದು ಇಸ್ವಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿವಾನ್ ಯಾರು, VP ಮಾಧವರಾವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇವರು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಫೌಂಡ್ ಮಾಡಿದ್ದಾರೆ. ಇವ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಏನೇನು ಮತ್ತೆ ಅವ್ರು ಕೆಲಸ ಮಾಡಿದ್ದಾರೆ ಅಂಥೇಳಿ. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಇದಾದಮೇಲೆ ಕೊಟ್ಟಿರೋದು ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು. ಅದಾದಮೇಲೆ ಇರೋದು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದು. ಇದೇ ಥರ ಎಲ್ಲ ದಿವಾನರದ್ದು ಕೊಡ್ತಾ ಹೋಗಿದ್ದಾರೆ. ಅವ್ರ ಕೆಲಸ ಏನೇನು ಮಾಡಿದ್ದಾರೆ, ಅವ್ರು ಯಾವಾಗ ಬಂದರು, ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಫಸ್ಟ್ VP ಮಾಧವರಾವ್ ಹಂಗಿದ್ರೆ ಅಂದರೆ VP ಮಾಧವರಾವ್ ಆದಮೇಲೆ ವಿಶ್ವೇಶ್ವರಯ್ಯ ಬರಬೇಕು, ಆಮೇಲೆ ಮಿರ್ಜಾ ಅವ್ರು ಬರಬೇಕು. ಸೊ ನಿಮ್ಗೆ ಈ 3ರಿಂದ ಮೇಲ್ಗಡೆ ಆಪ್ಷನ್ನಲ್ಲಿ ಕರೆಕ್ಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಹಾಕ್ಬಿಡ್ಬೋದಿತ್ತು. ಸೊ ಕರ್ನಾಟಕ ಹ್ಯಾಂಡ್ಬುಕ್ದೇ ಇದು ಅಟ್ಯಾಚ್ಮೆಂಟ್ಸ್ ಇದು. ಓಕೆ, ಒಂದು ಕ್ವಶನ್ ಆಯಿತು. ನೆಕ್ಸ್ಟ್ ಅದೇ ಥರ ಈ ಕ್ವಶನ್ ನೋಡಿ, ಇದು ಟಫ್ ಕ್ವಶನ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಇದು ಈಸಿ ಕ್ವಶನ್. ಆ್ಯಕ್ಚುಲಿ ನಿಮ್ಗೆ ದಿವಾನರ ಮೇಲೆ ಸ್ಪೆಸಿಫಿಕ್ಕಾಗಿ ಓದಲೇಬೇಕಾಗುತ್ತೆ. ಸೊ ಹಂಗಾಗಿ ಇದು ಈಸಿ ಕ್ವಶನ್ ಕನ್ಸಿಡರ್ ಮಾಡಿದಾಗ. ಅದೇ ಥರ ಈ ಕ್ವಶನ್ ನೋಡಿ, ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತಗಳಲ್ಲಿ ಕಾಫಿ ಪ್ಲಾಂಟೇಷನನ್ನು ಪ್ರಾರಂಭಿಸಲು ಕಾರಣೀಕರ್ತರಾದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಈ ಕ್ವಶನ್ ನೀವು ಮೋಸ್ಟ್ ಆಫ್ ಯು ಈ ಕ್ವಶನ್ ಎಲ್ಲಿಂದ ಬಂದಿದೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ತೀರ. ಈ ಕ್ವಶನಿಗೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಈ ಕ್ವಶನ್ದು ಪಿಕ್ ಮಾಡಿರೋದು ಅಂತ ಅನ್ನೋದನ್ನು ತೋರಿಸ್ತೀನಿ. ಓಕೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಕಮಿಷನರ್ಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟಾರ್ಟಿಂಗ್ ಆಫ್ ಕಾಫಿ ಪ್ಲಾಂಟೇಷನ್ ಇನ್ ಮೈಸೂರು ಆ್ಯಂಡ್ ಕೂರ್ಗ್ ಅಂತ ಕ್ವಶನ್ ಇದೆ. ಹೌದಾ, ಇದರಲ್ಲಿ ನೋಡಿ, ಇದು ಕರ್ನಾಟಕ ಹ್ಯಾಂಡ್ಬುಕ್ದು ಒಂದು ಪೇಜ್ ಅಟ್ಯಾಚ್ ಮಾಡಿದ್ದೀನಿ. ಕಬ್ಬನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಫಸ್ಟ್ ಆಫ್ ಆಲ್ ಏನು ಅಂದರೆ, ಕಮಿಷನರ್ ಮೇಲೆ ಒಂದು ಕ್ವಶನ್ ಬರುತ್ತೆ ಅಂತ ಮೇಲೇನೂ ಹೇಳಿದೆ, ಇಂಟ್ರೊಡಕ್ಷನ್ ಮೇಲೇನೂ ಹೇಳಿದ್ದೆ ನಾನು. ಓಕೆ, ಇಲ್ಲಿ ನೋಡಿ, ಮಾರ್ಕ್ ಕಬ್ಬನ್ ಬಗ್ಗೆ ಹೇಳ್ತಿದ್ದಾರೆ. ಕಬ್ಬನ್ ವಾಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ರೋಡ್ಸು ಇದು. ಆಮೇಲೆ ಲೆಂತ್ ವಿತ್ 300 ಬಿಟ್ಸ್ ಅಂತ ಕೊಟ್ಟು, ಹಿ ಇನಿಷಿಯೇಟೆಡ್ ದ ಕಾಫಿ ಪ್ಲಾಂಟೇಷನ್ ಕವರಿಂಗ್ ಓವರ್ 1.5 ಲಕ್ಷ ಎಕರಲ್ಲಿ
ಕಾಫಿ ಪ್ಲಾಂಟೇಷನ್ನ ಸ್ಟಾರ್ಟ್ ಮಾಡಿಸಿದವ್ರು ಯಾರು ಅಂತಂದರೆ ಕಬ್ಬನ್ ಅಂತ ಕೊಟ್ಟಿದ್ದಾರೆ. ಈ ಎಕನಾಮಿಕ್ ಚೇಂಜಸ್ ಬ್ರಾಟ್ ಬೈ ಕಮಿಷನರ್ಸ್ ಆಫ್ ಮೈಸೂರ್ಸ್ ಅಂತ ಒಂದು ಟಾಪಿಕಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ಪಾಯಿಂಟ್ ನೀವು ನೋಡ್ಕೊಂಡಿದ್ರೆ ನಾವು ಮುಂದೆ ಬರೋ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಿದ್ವಿ. ಇದನ್ನು ಡಿಸ್ಕಸ್ ಮಾಡಿದ್ದನ್ನು ನೀವು ಕೇಳಿದರೆ ಈ ಕ್ವಶನ್ ಆರಾಮ್ಸೆ ನಿಮಗೆ 20 ಸೆಕೆಂಡ್ ಬಬಲ್ ಮಾಡೋಕ್ಕೆ 10 ಸೆಕೆಂಡ್ ಬೇಕಾಗಿತ್ತು. 10 ಸೆಕೆಂಡಲ್ಲಿ ಕ್ವಶನ್ ಓದ್ತಿದ್ರು, ಥಿಂಕ್ ಮಾಡೋಕ್ಕೆ ಏನೂ ಅವಶ್ಯಕತೆನೇ ಇರಲಿಲ್ಲ. ಸೊ ಮಾರ್ಕ್ ಕಬ್ಬನ್ ಅಂತ ಟಿಕ್ ಮಾಡಿ ಮುಂದೆ ಹೋಗ್ತಿದ್ರು. ಓಕೆ, 2 ಕ್ವಶನ್ ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ವಾಂಡಿವಾಶ್ ಕದನ, ಶ್ರೀರಂಗಪಟ್ಟಣ ಕದನ, ಮೊದಲ ಆಂಗ್ಲೋ ಮೈಸೂರು, ಸೆಕೆಂಡ್ ದಿಸ್ ಈಸ್ ಈಸಿ ಕ್ವಶನ್. ನೀವು ವಿತೌಟ್ ಹ್ಯಾಂಡ್ಬುಕ್ ಓದ್ದೇನೋ ಇದನ್ನು ಮಾಡ್ಬೋದಿತ್ತು, ಬಟ್ ಇದು ಹ್ಯಾಂಡ್ಬುಕ್ಕಲ್ಲೂ ಇದೆ ಅಂತ ನಾನು ತೋರಿಸ್ತಿದ್ದೀನಿ. ಓಕೆ, ದಿಸ್ ಈಸ್ ಈಸಿ ಕ್ವಶನ್, ಯು ಕ್ಯಾನ್ ಡೂ ದಿಸ್. ಫಸ್ಟ್ ಆಂಗ್ಲೋ ಮೈಸೂರು ಆರಾದಮೇಲೆ ಸೆಕೆಂಡ್ ಆಂಗ್ಲೋ ಮೈಸೂರು. ಇದಕ್ಕೆ ಶ್ರೀರಂಗಪಟ್ಟಣಕ್ಕೆ ಏನಂತಾರೆ, ಇದು ನಿಮಗೆ 4th ಆಗುತ್ತೆ, 4th ಆಂಗ್ಲೋ ಮೈಸೂರು ವಾರ್. ಅದೇ ನಾನು ಮೆನ್ಷನ್ ಮಾಡಿದ್ದೀನಿ ಕೂಡ ಇಲ್ಲಿ. ಫಸ್ಟ್ ಆಂಗ್ಲೋ ಮೈಸೂರು ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಶ್ರೀರಂಗಪಟ್ಟಣದ್ದು 4th ಆಂಗ್ಲೋ ಮೈಸೂರು ವಾರ್ ಆ್ಯಟ್ ಶ್ರೀರಂಗಪಟ್ಟಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ಇದು 3rd ಕ್ವಶನ್ ಆಗುತ್ತೆ. ಇದು ಕರ್ನಾಟಕ ಹಿಸ್ಟ್ರಿಲಿ ಕೂಡ ಕನ್ಸಿಡರ್ ಮಾಡ್ಬೋದು. ಐ ಆಮ್ ನಾಟ್ ಸೇಯಿಂಗ್ ಇದರಿಂದನೇ ಬಂದಿದೆ ಅಂತ, ಬಟ್ ಈ ಕ್ವಶನ್ಸ್, ಈ ಥರದ ಕ್ವಶನ್ಸ್ ಇದೆಯಲ್ಲ ನಿಮಗೆ ಹೆವಿ ಎಡ್ಜ್ ಕೊಡುತ್ತೆ. ಇದು ನೋಡಿ, ಈ ಕ್ವಶನ್ ನಿಮಗೆ ನೀವು ಸ್ಪೆಸಿಫಿಕ್ಕಾಗಿ ಕರ್ನಾಟಕ ಹಿಸ್ಟ್ರಿ ಓದಬೇಕಾದ್ರೆ ಇದ್ರ ಮೇಲೆಲ್ಲ ಲಕ್ಷ್ಯ ಕೊಟ್ಟಿರಲ್ಲ. ಇದು ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ನೆಕ್ಸ್ಟ್ ಇಲ್ಲಿದೆ, ಇದು ಏನು, ಕೆಲವೊಬ್ಬ ಕವಿಗಳದ್ದು ಅವ್ರು ಬರೆದಿರೋ ಬುಕ್ಸ್ದು ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಕೀರ್ತಿವರ್ಮ, ಶ್ರೀಧರಾಚಾರ್ಯ, ನಾಗವರ್ಮ ಟು ನಾಗಚಂದ್ರ ಅಂತ. ಇದರಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ನಿಮಗೆ ಯಾವುದಾದ್ರೂ ಒಂದು ಈಸಿ ಇರೋದು ಕೊಟ್ಟಿದ್ರೆ ಒಂದನ್ನು ಅಟ್ಯಾಚ್ ಮಾಡಿ, ಒಂದನ್ನು ಕನೆಕ್ಟ್ ಮಾಡಿ, 2 ಆಪ್ಷನ್ ಎಲಿಮಿನೇಟ್ ಮಾಡಿಬಿಡ್ತಿದ್ರಿ. ಇದೆಲ್ಲ ರೆಗ್ಯುಲರ್ಲಿ ಬರೋ ಕ್ವಶನ್ಸ್ಗಳ ಇದು ಏನು ಆಥರ್ಸ್ಗಳದ್ದಿಲ್ಲ. ಸೊ ಇದು ನಾಗಚಂದ್ರ ಒಂದು ನಿಮಗೆ ಫೆಮಿಲಿಯಾರಿಟಿ ಇರುತ್ತೆ ಬಿಟ್ಟರೆ ಈ 3ರದ್ದು ಸ್ವಲ್ಪ ಕಡಿಮೆ ಗೊತ್ತಿದೆ ಎಲ್ರಿಗೂ. ಬಟ್ ಇಲ್ಲಿ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಲಿಟ್ರೇಚರ್ ಅಂತ ಒಂದು ಸಪ್ರೇಟ್ ಟಾಪಿಕೇ ಇದೆ. ಆ ಲಿಟ್ರೇಚರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ನಾಗವರ್ಮ ಟು ಅ ಜೈನ್ ಪೋಯೆಟ್ ಹೂ ರೋಟ್ ಕಾವ್ಯಾವಲೋಕನ ಅಂತ. ಕಾವ್ಯಾವಲೋಕನ ಇದನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಡ್ಬೋದಿತ್ತು. ಅದೇ ಥರ ಈ ಎಲ್ಲರದ್ದು ಮೆನ್ಷನ್ ಮಾಡಿದ್ದಾರೆ. ನಾನು ಎಲ್ಲ ಯಾಕೆ ನಿಮಗೆ ಅಟ್ಯಾಚ್ ಮಾಡಿಲ್ಲ ಅಂದರೆ ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಎಲ್ಲ ಇದೆ ಈ ಕಂಟೆಂಟ್ ಬುಕ್ಕಲ್ಲಿ, ಈ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಎಲ್ಲ ಇದೆ ಅಂತ ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ತೋರ್ಸೋಕ್ಕೆ ಅಂತ ಇದನ್ನು ಸೆಟ್ ಮಾಡಿದ್ದೀನಿ. ಸೊ ಇದು ಒಂದನ್ನು ತೊಗೊಂಡಿದ್ದೀನಿ, ನಾಗಚಂದ್ರ ಅಲ್ಲ, ನಾಗವರ್ಮ ಟು ಕಾವ್ಯಾವಲೋಕನ, ಇದು ರಿಲೇಟೆಡ್ ಅಂತ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು 4th ಕ್ವಶನ್ ಆಯಿತು. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ, ಇದು ನಿಮಗೆ ಕರ್ನಾಟಕ ಎನ್ವಿರಾನ್ಮೆಂಟ್ ಮೇಲೆ ಕ್ವಶನ್ ಇದೆ. ಕರ್ನಾಟಕ ಎನ್ವಿರಾನ್ಮೆಂಟ್ ಮೇಲೆ ಗ್ರೇಟರ್ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್, ಅಪ್ಸರಕೊಂಡ ಮುಗುಳಿ, ಮರೈನ್ ಏರಿಯಾ, ಕೊಕ್ಕರೆಬೆಳ್ಳೂರು, ಅನ್ಶಿ, ಹೊಗ್ರೆಕಾನ್, ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದು ಏನು ಅಂತ ನೀವು ಅಟ್ಯಾಚ್ ಮಾಡಿ ಅಂತ. ಸೊ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಡೀಟೇಲಾಗಿ ಇದ್ರ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಕರ್ನಾಟಕ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಎಷ್ಟೆಷ್ಟಿದೆ, ಏನೇನಿದೆ, ಯಾವುದು ಎಲ್ಲ 5 ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, 30 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, 15 ಕನ್ಸರ್ವೇಷನ್ ರಿಸರ್ವ್ಸ್ ಬಗ್ಗೆ, 1 ಕಮ್ಯುನಿಟಿ ರಿಸರ್ವ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅದೇ ಥರ ನೀವಿಲ್ಲಿ ಕೊಕ್ಕರೆಬೆಳ್ಳೂರು ಬಗ್ಗೆ ನೋಡ್ತೀರಾ. ಇದು ಅಪ್ಸರಕೊಂಡ ಇಲ್ಲಿ ಕೇಳಿದಾರಲ್ಲ, ಅಪ್ಸರಕೊಂಡ ಇದ್ರದ್ದು ಇದು ಕರೆಂಟ್ ಅಫೇರ್ಸ್ ಆ್ಯಕ್ಚುಲಿ. ಓಕೆ, ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಕಂಟೆಂಟ್ ಇದೆ. ಇಲ್ಲಿಗೆ ಎಷ್ಟಾಯ್ತು ನಮ್ಮದು, 5 ಕ್ವಶನ್ಸ್ ಆಯಿತು. ಓಕೆ, ನೆಕ್ಸ್ಟ್ KSIIDC ಯನ್ನು ವಿಸ್ತರಿಸಿ ಅಂತ ಕ್ವಶನ್ ಕೇಳಿದ್ದಾರೆ. ಈ ಥರ KSL ಕೂಡ ಕ್ವಶನ್ ಕೇಳಿದರು. ಓಕೆ, KSIIDCದು ಎಲ್ಲಿಂದ ಕ್ವಶನ್ ಬಂದಿದೆ ಅಂದರೆ ಇಲ್ಲಿ ನೋಡಿ, KSIIDC ಬಗ್ಗೆ ಡೀಟೇಲಾಗಿ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಇದ್ರ ಏನೇನು ಕೆಲಸ ಮಾಡುತ್ತೆ ಅನ್ನೋದು ಕೂಡ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ. KSIIDC in the infrastructure sector, the name was changed to Karnataka State Industrial and Infrastructure Development Corporation Limited ಅಂತ. ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಓಕೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಆನ್ಸರ್. ಓಕೆ, ಎಷ್ಟು ಕ್ವಶನ್ ಆಯಿತು? 6th ಕ್ವಶನ್ ಆಯ್ತು. ಇದು 6 ಕ್ವಶನ್ ಆಯಿತು. ನೋಡಿ, ಇದೆಲ್ಲ ಎಷ್ಟು ಈಸಿಲಿ ಒಂದು ಸಾರಿ ನೀವು ನೋಡ್ಕೊಂಡಿದ್ರು ಸಾಕು,
ಆಟೋಮೆಟಿಕ್ಕಾಗಿ ಆನ್ಸರ್ ಹಾಕ್ಬಿಡ್ತೀರಾ. ಈ ಥರದ್ದು ಒನ್ ಲೈನರ್ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ನೀವು ನೋಡದೆ ಹೋದರೆ ಗೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದನ್ನು ನೀವೇನೋ ಒಂದು ಲೆಕ್ಕದಲ್ಲಿ ಗೆಸ್ ಮಾಡ್ಬೋದು. ಯಾವುದು ನಿಮಗೆ ಇದೇನು ಈ ಕರ್ನಾಟಕ ಎನ್ವಿರಾನ್ಮೆಂಟ್ ಮೇಲೆ ಇದೆಯಲ್ಲ, ಕೆಲವೊಂದು 1 ಅಥವಾ 2 ಗೊತ್ತಿರುತ್ತೆ, ಗೆಸ್ ಮಾಡ್ಬೋದು. ಬಟ್ ಈ ಥರದ್ದು ನಿಮ್ಗೆ ಗೊತ್ತಿಲ್ಲ ಅಂದರೆ ಕನ್ಫ್ಯೂಸ್ ಆಗಿ 100% ನೀವು 0.25 ನೆಗೆಟಿವ್ ಮಾಡ್ತೀರಾ. ಇದು ಆ್ಯಕ್ಚುಲಿ ಹೇಗೆ ಗೊತ್ತಾ, ಒಂದು ಬರೋ ಮಾರ್ಕ್ಸು ಪ್ಲಸ್ ಇದು ಹೋಗೋ ಮಾರ್ಕ್ಸು ಎರಡೂ ಸೇರಿ ನಿಮಗೆ ಟೋಟಲ್ ಲಾಸ್ ಎಷ್ಟು ಅಂದರೆ 1.25. 1.25 ಅಂದರೆ ನೀವು ಲಿಸ್ಟಲ್ಲಿ ಇರ್ತೀರಾ ಇಲ್ಲ ಲಿಸ್ಟಿಂದ ಹೊರಗಡೆ ಇರ್ತೀರಾ, ಅದನ್ನು ಡಿಸೈಡ್ ಮಾಡೋದೇ ಈ 1.25 ಅಂತ ಮಾರ್ಕ್ಸ್ಗಳು. ಸೊ ಹಂಗಾಗಿ ಈ ಥರದ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ 6 ಕ್ವಶನ್ಸ್ ಆಯಿತು. ನೆಕ್ಸ್ಟ್ ಇದು ನೋಡಿ, ಲ್ಯಾಂಡ್ ರಿಫಾರ್ಮ್ಸ್ದು ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಹೇಳಿದ್ದೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಹ್ಯಾಂಡ್ ಬುಕ್ಕಲ್ಲಿ. ಡೀಟೇಲ್ಡಾಗಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಓಕೆ, ಫಾಲೋಯಿಂಗ್ ಆರ್ ನಾಟ್ ದ ಕಾಂಪೋನೆಂಟ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ಲ್ಯಾಂಡ್ ರಿಫಾರ್ಮ್ಸ್ ಇದು ಟಾಪಿಕ್ಕು ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ. ಆಬ್ಜೆಕ್ಟ್ಸ್ ಏನೇನಿದೆ ಅಂತಿದೆ: ಅಬಾಲಿಷನ್ ಆಫ್ ಇಂಟರ್ಮಿಡಿಯೇಟರೀಸ್, ಅಬಾಲಿಷನ್ ಆಫ್ ಟೆನೆನ್ಸಿ, ರೆಗ್ಯುಲೇಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಅಬಾಲಿಷನ್ ಆಫ್ ಟೆನೆನ್ಸಿ, ಪುಟ್ಟಿಂಗ್ ಅ ಸೀಲಿಂಗ್. ಓಕೆ, ಇದಿದೆಯಾ? ಇಲ್ಲಿ ನೋಡಿ, ಈ ಕ್ವಶನ್ ಮಾತ್ರ ಇಲ್ಲಿಂದನೇ ರೈಸ್ ಆಗಿರೋದನ್ನೋದಕ್ಕೆ ಎದಕ್ಕೆ ಹೇಳ್ತೀನಿ. ಇಂಟರ್ಮಿಡಿಯೇಟರೀಸ್ ಇದೆ, ಸೀಲಿಂಗ್ಸ್ ಇದೆ, ಕನ್ಸಾಲಿಡೇಷನ್ ಕೂಡ ಅದರಿಂದ ನೀವು ಕರೆಕ್ಸ್ ತಗೋಬೋದು. ಓಕೆ, ನೆಕ್ಸ್ಟ್ ಈ ಕ್ವಶನ್ ಆಯಿತಾ? ಎಷ್ಟು ಕ್ವಶನ್ ಆಯ್ತು ಈಗ? 7 ಕ್ವಶನ್ಸ್ ಆಯಿತು. ಈ ಕ್ವಶನ್ ಇಲ್ಲಿಂದನೇ ಯಾಕೆ ತೆಗೆದಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ ನಿಮಗೆ. 65th ಕ್ವಶನ್ ಇದು, 65ನೇ ಪ್ರಶ್ನೆ ಇದು. 66ನೇ ಪ್ರಶ್ನೆ ನೋಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈ ಕ್ವಶನ್ ಎಲ್ಲಿಂದ ಬರ್ತಿದೆ ಅಂತ. 66ನೇ ಕ್ವಶನ್ ಯಾವನಿದೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾರ ಚೇರ್ಮನ್ಶಿಪ್ಪಲ್ಲಿ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಅಂತ. ಇದಕ್ಕೆ ಇದೇ ಆನ್ಸರ್ನೇ ನೋಡಿ, ಇದೇ ಪ್ಯಾರಾನೇ ನೋಡಿ. ಈ ಆಬ್ಜೆಕ್ಟಿವ್ಸ್ ಮುಗಿದ ಮೇಲೆ ದ ಜತ್ತಿ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ ಸೆಪ್ಟೆಂಬರ್ 1957 ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಅವ್ರು ಏನು ಮಾಡಿದ್ದಾರೆ, ಕ್ವಶನ್ ಪೇಪರ್ ಸೆಟ್ ಮಾಡೋರು 65th ಕ್ವಶನ್ನ ಇದನ್ನು ಫ್ರೇಮ್ ಮಾಡಿದ ಮೇಲೆ ಇದ್ರ ಕೆಳಗಡೆನೆ BD ಜತ್ತಿ ಅಂತ ಹೆಸರು ನೋಡಿದ್ದಾರೆ. ಇದನ್ನು ನೋಡಿ 66th ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅನಿಸುತ್ತೆ, ಇಲ್ಲಿ ನೋಡಿ ಒಂದೇ ಪ್ಯಾರಾಗ್ರಾಫಲ್ಲೇ ಇದೆ ಇದು. 2 ಕ್ವಶನ್ ಇದೇ ಒಂದೇ ಪ್ಯಾರಾಗ್ರಾಫ್. ಲ್ಯಾಂಡ್ ರಿಫಾರ್ಮ್ಸ್ದು ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಇದು. ಇದರಲ್ಲೇ 2 ಕ್ವಶನ್ಸ್ ರೈಸ್ ಆಗಿದೆ ಲ್ಯಾಂಡ್ ರಿಫಾರ್ಮ್ಸಿಂದ. 3 ಕ್ವಶನ್ಸ್ ಲ್ಯಾಂಡ್ ರಿಫಾರ್ಮ್ಸಿಂದ ಬಂದಿದೆ. 3 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಫಸ್ಟ್ ಪ್ಯಾರಾಗ್ರಾಫಿಂದನೇ ಬಂದಿದೆ. ಈಗ ಇಲ್ಲಿದೆ ನೋಡಿ, ಜತ್ತಿ ಕಮಿಟಿ ಸೇಮ್. ಇದೆಷ್ಟಾಯಿತು? 7 ಆಗಿತ್ತಲ್ಲ, 8 ಕ್ವಶನ್ ಆಯಿತು. ಅದೇ ಥರ ನೋಡಿ, ನೆಕ್ಸ್ಟು ಭೂಚೇತನ ಸ್ಕೀಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ನಾನು ನಿಮಗೆ ಇಂಟ್ರೊಡಕ್ಷನ್ ಚಾಪ್ಟರ್ ಹೇಳಬೇಕಾದ್ರೆ ಇಂಡೆಕ್ಸಲ್ಲಿ ತೋರಿಸಿ ಭೂಚೇತನ ಸ್ಕೀಮ್ ಮೇಲೆ ಆಲ್ರೆಡಿ 3-4 ಸಾರಿ ಕ್ವಶನ್ ಕೇಳಿದ್ದಾರೆ ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ಭೂಚೇತನ ಸ್ಕೀಮ್ ಇಂಪಾರ್ಟೆಂಟ್ ಅಂತ. ಅದೇ ಥರ ನೋಡಿ, ಇದೇ ಮಾರ್ಕ್ ಮಾಡಿದ್ದು ತೋರಿಸಿದ್ದು ನಾನು, ಭೂಚೇತನ ಸ್ಕೀಮ್ ಅಂತ. ಭೂಚೇತನದ ಬಗ್ಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಭೂಚೇತನದ್ದು ಅದು ಒಂದು ಸಾರಿ ನೀವು ನೋಡ್ಕೊಂಡಿದ್ರು ಇದು ಯಾವುದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಆರಾಮಾಗಿ ಟಿಕ್ ಮಾಡಿಬಿಡ್ತಿದ್ರಿ. ಸೊ ಇಲ್ಲಿಗೆ ಎಷ್ಟು ಕ್ವಶನ್ ಆಯಿತು? 9 ಕ್ವಶನ್ ಆಯಿತು. ನೆಕ್ಸ್ಟ್ ಇದು ನೋಡಿ, RTE ಆ್ಯಕ್ಟ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಗರಿಷ್ಠ ವಾರ್ಷಿಕ ಆದಾಯ ಮಿತಿ ಇದೆ ಅಂತ. RTE ಆ್ಯಕ್ಟ್ ಬಗ್ಗೆ ಡೀಟೇಲಾಗಿ ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. RTE ಆ್ಯಕ್ಟ್ 2009 ಬಗ್ಗೆ ಆ್ಯಕ್ಸಸ್ ಯಾರ್ಯಾರಿಗಿದೆ, RTE ಆ್ಯಕ್ಟಲ್ಲಿ ಪ್ರೊವಿಷನ್ಸ್ ಯಾರ್ಯಾರಿಗಿದೆ ಅಂತ ಡೀಟೇಲಾಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ನಾನು ಪೂರ್ತಿ ನಿಮಗೆ ಫೈಲನ್ನು ಅಟ್ಯಾಚ್ ಮಾಡೋಕ್ಕೆ ಹೋಗಿಲ್ಲ. ಐ ಆಮ್ ಜಸ್ಟ್ ಶೋಯಿಂಗ್ ನಿಮಗೆ ಏನಂದರೆ ಎಲ್ಲೆಲ್ಲಿಂದ ಕ್ವಶನ್ ಬರ್ತಿದೆ ಅಂತ. ಓಕೆ, ಇದನ್ನು ಕನ್ಸಿಡರ್ ಮಾಡಿದರೆ ನಮಗೆ 10th ಕ್ವಶನ್ ಆಯ್ತಿದ್ದು. 10 ಕ್ವಶನ್ಗಳು ಕರ್ನಾಟಕ ಹ್ಯಾಂಡ್ ಬುಕ್ಕಿಂದ ಬಂದಂಗಾಯಿತು. ನೆಕ್ಸ್ಟ್, ಇದು ಬೆಂಗಳೂರಿನಲ್ಲಿ ದೊಡ್ಡ ಬಸವಣ್ಣ ದೇವಾಲಯ ನಿರ್ಮಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ದೊಡ್ಡ ಬಸವಣ್ಣ ಟೆಂಪಲ್, ಇದು ಕೂಡ ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ ನಿಮಗೆ ಬೆಂಗಳೂರಿನ ಯಲಹಂಕದ ನಾಡಪ್ರಭುಗಳು ಅಂತ ಒಂದು ಚಾಪ್ಟರ್ ಇದೆ. ಯಲಹಂಕದ ನಾಡಪ್ರಭುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮೆನ್ಷನ್ ಮಾಡಿದ್ದಾರೆ. ಇದ್ರದ್ದು ಸ್ನಿಪ್ಪೆಟ್ ಅಟ್ಯಾಚ್ ಆಗಿಲ್ಲ ಅನಿಸುತ್ತೆ, ಇದ್ರದ್ದು ಮೆನ್ಷನ್ ಮಾಡಿದ್ದಾರೆ. ಯಲಹಂಕದ ನಾಡಪ್ರಭುಗಳ ಬಗ್ಗೆ ಮೆನ್ಷನ್ ಮಾಡಬೇಕಾದ್ರೆ ಇದನ್ನು ಕಟ್ಸಿದ್ದು ಯಾರು
ದೊಡ್ಡ ಬಸವಣ್ಣ ಟೆಂಪಲ್ ಕಟ್ಸಿದ್ದು ಯಾರು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಅದನ್ನು ಯಲಹಂಕದ ನಾಡಪ್ರಭುಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹೇಳ್ತಿದ್ದೆ ಇದನ್ನು. ಓಕೆ, ನೆಕ್ಸ್ಟ್ ಇಲ್ಲಿಗೆ ನಮ್ದು 11 ಕ್ವಶನ್ ಆಯಿತು ಅನಿಸುತ್ತೆ. 11 ಕ್ವಶನ್ ಆಯಿತು. ಅದೇ ಥರ ನೀತಿ ಆಯೋಗ, ಇದನ್ನು ನೀವು ಇಂಡಿಯನ್ ಎಕಾನಮಿಲಿ ಓದಿರ್ತೀರ ನೀತಿ ಆಯೋಗದ ಬಗ್ಗೆ. ಇದು ರಿಪ್ಲೇಸ್ಮೆಂಟ್ ಆಫ್ ಪ್ಲ್ಯಾನಿಂಗ್ ಕಮಿಷನ್ನ, ಏನಿದು ಪ್ಲ್ಯಾನಿಂಗ್ ಕಮಿಷನ್ ಯಾಕೆ ರಿಪ್ಲೇಸ್ ಮಾಡ್ತು ಏನು ಅಂತ ಫುಲ್ ಡೀಟೇಲಾಗಿ ನಿಮ್ಗೆ ನೋಡಿರ್ತೀರ. ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲೂ ನೀತಿ ಆಯೋಗ ಅಂತ ಸಪ್ರೇಟ್ ಒಂದು ಟಾಪಿಕ್ ಕೊಟ್ಟು ಆ ನೀತಿ ಆಯೋಗದ ಮೇಲೆ ಪ್ರಶ್ನೆ ಬಂದಿದೆ ಇದು. ಓಕೆ, ನೀವು ಇದನ್ನು ಇಂಡಿಯನ್ ಎಕಾನಮಿನಲ್ಲಿಯೂ ಓದಿರ್ತೀರ, ಎಕಾನಮಿ ಬುಕ್ಕಲ್ಲಿ ನಿಮ್ಮದ್ರಲ್ಲಿ. ಬಟ್ ಇಲ್ಲೊಂದು ಸಾರಿ ರಿವೈಸ್ ಮಾಡಿದರೆ ಇದೊಂದು ಕ್ವಶನ್ ಕೂಡ ನಿಮ್ಮ ಪಾಕೆಟಲ್ಲಿ ಇರ್ತಿತ್ತು. ಸೊ 12 ಕ್ವಶನ್ಸ್ ಆಯ್ತು ಈಗ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಕ್ವಶನ್ ಇದೆ. ಕಲ್ಯಾಣ ಕರ್ನಾಟಕದ ಲಿಬರೇಷನ್ ಡೇ ಯಾವಾಗ, ಎಷ್ಟು ಡಿಸ್ಟಿಕ್ಸ್ಗಳಿದೆ, ಇದನ್ನು ಫಸ್ಟಿಗೆ ಏನಂತಿದ್ರು, ಇದೆಲ್ಲನೂ ಏನಿದೆ ಗೊತ್ತಾ, ಯೂನಿಫಿಕೇಷನ್ ಆಫ್ ಕರ್ನಾಟಕದಲ್ಲಿದೆ. ಮತ್ತು ಇಂಟ್ರೊಡಕ್ಷನ್ ಚಾಪ್ಟರ್ ಆಫ್, ನಾವೀಗೇನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಲ್ಲ ಇಂಟ್ರೊಡಕ್ಷನ್ ಅಂತ, ಈ ಇಂಟ್ರೊಡಕ್ಷನ್ ಚಾಪ್ಟರಿಂದ ಮತ್ತು ಯೂನಿಫಿಕೇಷನ್ ಅಂತ ಇಲ್ಲೇನು ಚಾಪ್ಟರ್ 2 ಹಿಸ್ಟ್ರಿಲಿ ಇದೆಯಲ್ಲ, ಕರ್ನಾಟಕ ಹಿಸ್ಟ್ರಿಲಿ ಈ ಟಾಪಿಕಲ್ಲಿದೆ. ಸೊ ನಿಮಗೆ ಈ ಕ್ವಶನ್ ಕೂಡ ಈಸಿ ಕ್ವಶನ್. ನೀವೇನಾದ್ರು ಕರ್ನಾಟಕ ಹ್ಯಾಂಡ್ಬುಕ್ಕನ್ನ ನೀಟಾಗಿ ನೋಡ್ಕೊಂಡಿದ್ರೆ ಈ ಕ್ವಶನ್ ಕೂಡ ನಿಮಗೆ ಈಸಿಯೆಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ KSTEPS ಅನ್ನೋದು ಏನಿದು ಅಂತ ಕ್ವಶನ್ ಕೇಳಿದೆ. ಸೊ ಮೇಲೆ ನೋಡಿದ್ರಿ ನೀವು KSIIDC ಫುಲ್ ಫಾರ್ಮ್ ಕೇಳಿದರು. ಅದೇ ಥರ ನಿಮಗೆ KSTEPS ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಅಷ್ಟೇ ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ಕಲ್ಲಿ ಟೆಕ್ನಾಲಜಿ ಪೋರ್ಷನಲ್ಲಿ ಡೀಟೇಲಾಗಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ಷೀರಭಾಗ್ಯ ಯೋಜನೆ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇದು ಯಾವಾಗ ಸ್ಟಾರ್ಟ್ ಆಯಿತು, ಇದ್ರದ್ದು ಕ್ರೈಟೇರಿಯಾಸ್ ಏನು ಅಂತ. ಈ ಕ್ವಶನ್ಗಳು ಕೂಡ ಕ್ಷೀರಭಾಗ್ಯದ ಬಗ್ಗೆ ನಿಮಗೆ ವೆಲ್ಫೇರ್ ಸ್ಕೀಮ್ಸಲ್ಲಿ ಡೀಟೇಲಾಗಿ ಕ್ಷೀರಭಾಗ್ಯ, ಅನ್ನಭಾಗ್ಯ ಇದನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಆಮೇಲೆ ಅದರದ್ದು ನಿಟಿಕ್ರಿಟೀಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಸೊ ನೀವು ಇದನ್ನು ಕೂಡ ಕರ್ನಾಟಕ ಹ್ಯಾಂಡ್ಬುಕ್ ಒಂದು ಸಾರಿ ನೋಡ್ಕೊಂಡಿದ್ರೆ ಈ ಕ್ವಶನ್ ಕೂಡ ಮಾಡ್ಬೋದಿತ್ತು. ಸೊ 14th ಕ್ವಶನ್ ಇದು 14th, ಇದು 15th. ಓಕೆ, ನೆಕ್ಸ್ಟ್ ನೋಡಿ, ನಾನು ಹೇಳ್ದಂಗೆ 15 ಕ್ವಶನ್ಗಳು ಡೈರೆಕ್ಟಾಗಿ ನಿಮಗೆ ಕರ್ನಾಟಕ ಹ್ಯಾಂಡ್ಬುಕ್ಕಿಂದ ಸಾಲ್ವ್ ಮಾಡ್ಬೋದಿತ್ತು. ಇದರಲ್ಲಿ ಲೆಟ್ಸೆ 15 ಕ್ವಶನಲ್ಲಿ ಒಂದು 5 ಕ್ವಶನ್ ಹೆಂಗಿದೆ ಅಂದರೆ, ನಿಮಗೆ ನಾನು ಕರ್ನಾಟಕ ಹ್ಯಾಂಡ್ಬುಕ್ ಓದ್ದೇನು ನಮ್ಮದು ಸ್ಪೆಸಿಫಿಕ್ ಬುಕ್ಸ್ ಓದಿ ಮಾಡ್ತೀನಿ. ಔಟ್ ಆಫ್ 15 ಕ್ವಶನ್ಸು ನಾನು 5 ಕ್ವಶನ್ ನಾನು ಬೇರೆ ಬುಕ್ಕಲ್ಲೂ ಇದ್ದಿದ್ದು ಮಾಡ್ತೀನಿ. ಈಗ ಎಕಾನಮಿ ಅಂತ ಹೇಳಿದೆ ನಾನು. ಅದೇ ಥರ ನಿಮಗೆ ಕೆಲವೊಂದು ಕ್ವಶನ್ಸ್ಗಳೆಲ್ಲ ನಿಮ್ಗೆ ಬೇರೆ ಬೇರೆ ಸಬ್ಜೆಕ್ಟ್ಸಲ್ಲೂ ಕವರ್ ಆಗಿರ್ಬೋದು. ಬಟ್ ಅರೌಂಡ್ 10 ಕ್ವಶನ್ಸ್, ಅದು ಫ್ಯಾಕ್ಚುಯಲ್ ಕ್ವಶನ್ಸ್ ಏನಿದೆಯಲ್ಲ ಅದು ಇದರಿಂದನೇ ಬಂದಿರುತ್ತೆ. 10 ಕ್ವಶನ್ಸ್ ಅಂದರೆ ನಿಮ್ಗೆ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಅನ್ಕೋತೀನಿ. ಇದೇ ನಿಮಗೆ ಪೂರ್ತಿ ಲಿಸ್ಟನ್ನ ರೆಡಿ ಮಾಡೋದು. ಈ 10 ಕ್ವಶನದ ಲಿಸ್ಟಲ್ಲಿ 10 ಕ್ವಶನ್ ಡಿಫ್ರೆನ್ಸಲ್ಲಿ ಇಡೀ FDA 7 ಪೋಸ್ಟ್ ಅದು ಲಿಸ್ಟ್ ರೆಡಿ ಆಗುತ್ತೆ, ಇಷ್ಟು ಡಿಫ್ರೆನ್ಸಲ್ಲೇ. ಓಕೆ, ನಿಮ್ಗೆ ಇದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಶನ್ ಪೇಪರ್ನ ಅದರದ್ದು ಪ್ರೂಫ್ ಸಮೇತ ಈ ವಿಡಿಯೋ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ನೀವು ಕರ್ನಾಟಕ ಹ್ಯಾಂಡ್ಬುಕ್ನ ನೀಟಾಗಿ ನೋಡ್ಕೊಳ್ಳಿ. ಸೊ ದ್ಯಾಟ್ ಅದು ನಿಮಗೆ ಮುಂದೆ ಬರುವಂಥ ಎಕ್ಸಾಮ್ಸಿಗೆ ಮೇ ಬಿ ಅದು ನಿಮಗೆ FDA ಜನವರಿ 10ಕ್ಕೆ ನಡೆಯೋದ್ರಲ್ಲಿ ಕರ್ನಾಟಕ ಹ್ಯಾಂಡ್ಬುಕ್ ಮುಗಿಯೋದು ಕಷ್ಟ. ಆದರೂ ನಿಮಗೆ ಮುಂದೆ ಏನು ಗ್ರೂಪ್ ಸಿ ಕಾಲ್ಫಾರ್ಮ್ಸ್ ಆಗುತ್ತೆ ಅದು ಎಲ್ಲ ಎಕ್ಸಾಮಿಗೂ ನಿಮ್ಮ ಕರ್ನಾಟಕ ಹ್ಯಾಂಡ್ಬುಕ್ಕು ನಿಮ್ಗೆ 10 ಕ್ವಶನ್ಸ್ದು ಮಿನಿಮಮ್ ಎಡ್ಜು ಸಿಗುತ್ತೆ ಈ ಬುಕ್ಕನ್ನು ನೋಡಿದಾಗ. ಓಕೆ, ಇದ್ರದ್ದು ಇಂಪಾರ್ಟೆನ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಾವು ನೆಕ್ಸ್ಟ್ ಕರ್ನಾಟಕ ಹ್ಯಾಂಡ್ಬುಕ್ದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್.